Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಸೊ ಎಲ್ಲಿದ್ದಾರೆ, ಇಲ್ಲಿಗೆ ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳಿವೆ. ಸಂತ್ರಸ್ತೆ ನೀಡಿದ ಅತ್ಯಾಚಾರ ದೂರಿನ ಬೆನ್ನಲ್ಲೇ ಪ್ರಜ್ವಲ್ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ವಿದೇಶದಿಂದಲೇ ಕಾನೂನು ಹೋರಾಟಕ್ಕೆ ಪ್ರಜ್ವಲ್ ಈಗಾಗಲೇ ಸಜ್ಜಾಗಿರುವಂಥದ್ರ ಬಗ್ಗೆ ಮಾಹಿತಿ ಇದೆ. ಯಾವಾಗ ಮತದಾನ ಆಯಿತು ಏಪ್ರಿಲ್ 26, ಅದಾದ ಮಾರನೇ ದಿನ ಏಪ್ರಿಲ್ 27ರಿಂದಲೇ ವಿದೇಶದಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣ ಕಾನೂನು ತಜ್ಞರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಬೆಂಗಳೂರು, ದೆಹಲಿ ಇಲ್ಲಿ ಇರುವಂತಹ ಕೆಲವೊಂದಷ್ಟು ಜನ ದೊಡ್ಡ ದೊಡ್ಡ ವಕೀಲರನ್ನ ಅವರು ಸಂಪರ್ಕ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಯಾಕಂದರೆ ಪ್ರಜ್ವಲ್ ವಿರುದ್ಧ ಈಗಾಗಲೇ ಅತ್ಯಾಚಾರ, ಬ್ಲ್ಯಾಕ್ ಮೇಲ್ ಕೇಸ್ ದಾಖಲಾಗಿದೆ. ಎಡಿಜಿಪಿ, ಸಿಐಡಿ ಮತ್ತು SIT ಮುಖ್ಯಸ್ಥರಿಗೆ ಸ್ವತಃ ಸಂತ್ರಸ್ತ ಮಹಿಳೆಯೇ ಬಂದು ದೂರನ್ನು ಕೊಟ್ಟಿದ್ದಾರೆ. ದೂರಿನಲ್ಲಿ ಕಾನೂನು ಹೋರಾಟಕ್ಕೆ ಮಾತುಕತೆ, ದೂರಿನ ಬೆನ್ನಲ್ಲೇ ಕಾನೂನು ಹೋರಾಟಕ್ಕೆ ಈಗ ಮಾತುಕತೆಗಳು ಕೂಡ ನಡೆದಿವೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಪ್ರಜ್ವಲ್ ವಿದೇಶದಲ್ಲಿ ಇದ್ಕೊಂಡೇನೆ ಹೇಗೆ ಕಾನೂನು ಹೋರಾಟ ಮಾಡಬೇಕು, ಇದರಿಂದ ಹೇಗೆ ನಾನು ಬಚಾವ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನು ಪಡೀತಾ ಇದ್ದಾರೆ ಅಂತ ಹೇಳಿ. ಸೊ ಹಾಗಾದರೆ ಇನ್ನೊಬ್ಬ ಮಹಿಳೆ ಬಂದು ಈಗಾಗಲೇ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ದೂರನ್ನ ಏನು ಕೊಟ್ಟಿದ್ದಾರಲ್ಲ ಸಂತ್ರಸ್ತೆ, ಆ ದೂರಿನಲ್ಲಿ ಏನಿದೆ ಬನ್ನಿ ನೋಡೋಣ. ಈ ದಿನ ಎಡಿಜಿಪಿ, ಸಿಐಡಿ ಹಾಗೂ ಮುಖ್ಯಸ್ಥರು ವಿಶೇಷ ತನಿಖಾ ತಂಡ ಸಿಐಡಿ ಬೆಂಗಳೂರು ಇವರು ಕಳಿಸಿಕೊಟ್ಟ ದೂರುದಾರಳಾದ ನಾನು ಪತಿ ಜೊತೆ ಹಾಜರಾಗಿ ನೀಡಿದ ಫಿರ್ಯಾದನ್ನ ಸ್ವೀಕರಿಸಿದ್ದು, ದೂರಿನ ಸಾರಾಂಶವೇನೆಂದ್ರೆ, ಸಾರ್ವಜನಿಕರ ಕೆಲಸ ಮಾಡಿಕೊಡುವುದಕ್ಕಾಗಿ MLA MP ಹತ್ರ ಹೋಗಿದ್ದೆ. ಅಧಿಕಾರಿ ವರ್ಗದವರಿಗೆ ಫೋನ್ ಮಾಡಿಸಲು MLA MP ಅವರನ್ನ ಭೇಟಿ ಮಾಡಲು ಆಗಾಗ ಹೋಗ್ತಿದ್ದೆ. ಒಂದು ದಿನ 2021ರಲ್ಲಿ ನನ್ನ ಕ್ಷೇತ್ರದ ವ್ಯಾಪ್ತಿಯ BCM ಇಲಾಖೆಯ ಕಾಲೇಜು ವಿದ್ಯಾರ್ಥಿನಿಯರ ಮುಂದಿನ ಭವಿಷ್ಯಕ್ಕಾಗಿ ಹಾಸ್ಟೆಲ್ ಸೀಟ್ ಕೊಡಿಸಲು ಸಂಸದರಾದ ಪ್ರಜ್ವಲ್ ರೇವಣ್ಣರವರ ಹತ್ತಿರ ವಿನಂತಿ ಮಾಡಿಕೊಳ್ಳಲು ಭೇಟಿ ಮಾಡಿದ್ದೆ. ಆಗ ಅವರು ತುರ್ತು ಹೋಗುವ ಸಂದರ್ಭದಲ್ಲಿದ್ದು ನಾಳೆ ಬನ್ನಿ ಅಂತ ಹೇಳಿದ್ರು. ಮರುದಿನ ನಾನು ಅವರನ್ನ ಭೇಟಿ ಮಾಡೋದಕ್ಕೆ ಅವರ ಹಾಸನದ MP ಕಚೇರಿ ಹಾಗೂ MP ನಿವಾಸಕ್ಕೆ ಹೋದಾಗ ಅವರ MP ನಿವಾಸದ ಕೆಳಗಿನ ಹಾಲಿನಲ್ಲಿ ತುಂಬಾ ಜನರಿದ್ರು. ಅಲ್ಲಿರುವ ಸಿಬ್ಬಂದಿ, ನೀವು ಮೇಲೆ ಇರಿ, ಅಲ್ಲಿ ಮಹಿಳೆಯರು ಇದ್ದಾರೆ ಅಂತ ಹೇಳಿದ್ರು. ನನ್ನನ್ನ ಅವರ MP ನಿವಾಸದ ಮೇಲೆ ಮಹಡಿಗೆ ಕಳಿಸಿದ್ರು. ಸಂಸದ ಪ್ರಜ್ವಲ್ ರೇವಣ್ಣ ಕೆಳಗೆ ಸಾರ್ವಜನಿಕರನ್ನ ಮಾತನಾಡಿಸಿಕೊಂಡು ಬಳಿಕ ಮೇಲೆ ಹಾಲ್ ಹತ್ತಿರ ಬಂದ್ರು. ನನಗಿಂತ ಮುಂಚೆ ಹೋಗಿ ಕೂತಿದ್ದಂತಹ ಮಹಿಳೆಯರನ್ನ ಮೊದಲು ಮಾತನಾಡಿಸಿ ಕಳುಹಿಸಿದ್ರು. ಕೊನೆಗೆ ಒಬ್ಬಳೇ ಉಳಿದುಕೊಂಡೆ. ಆಗ ಅವರು ನನ್ನನ್ನ ಮೇಲೆ ಅವರ ರೂಮ್ ಒಳಗೆ ಕರೆದ್ರು. ನಾನು ಒಳಗೆ ಹೋದೆ. ಆಗ ಅವರು ನನ್ನ ಕೈ ಹಿಡಿದು ಎಳೆದುಕೊಂಡು ರೂಮ್ ಬಾಗಿಲನ್ನ ಹಾಕಿಕೊಂಡ್ರು. ಆವಾಗ ನಾನು ಬೇಡ, ಯಾಕೆ ಬಾಗಿಲು ಹಾಕ್ತಿದ್ದೀರಾ ಎಂದು ಕೇಳಿದೆ. ಆಗ ಪ್ರಜ್ವಲ್ ರೇವಣ್ಣ ಏನೂ ಆಗಲ್ಲ ಅಂತ ಹೇಳಿ ನನ್ನನ್ನು ಬೆಡ್ ಮೇಲೆ ಕೂರಿಸಿಕೊಂಡ್ರು. ಆಮೇಲೆ ಅವರು, ನಿನ್ನ ಗಂಡ ತುಂಬ ಜೋರು, ಸ್ವಲ್ಪ ಕಡಿಮೆ ಮಾತನಾಡಲಿಕ್ಕೆ ಹೇಳು, ಇಲ್ಲ ಅಂದರೆ ಅವನನ್ನು ಬಿಡಲ್ಲ ಅಂತ ಹೇಳಿದರು. ಅವನಿಂದ ನಮ್ಮ ಅಮ್ಮನ MLA ಟಿಕೆಟ್ ತಪ್ಪೋಯ್ತು. ನಿನ್ನ ಗಂಡ ರಾಜಕೀಯದಲ್ಲಿ ಬೆಳಿಬೇಕು ಅಂದರೆ ನಾನು ಹೇಳಿದ ಹಾಗೆ ಮಾಡು ಎಂದು ಹೇಳಿದರು. ನನ್ನನ್ನು ಮಂಚದ ಮೇಲೆ ಮಲ್ಕೋ, ಬಟ್ಟೆ ಬಿಚ್ಚು ಅಂತ ಹೇಳಿದರು. ನಾನು ಬಿಚ್ಚಲ್ಲ ಅಂತ ಹೇಳಿದೆ. ಅವರು ಬಿಚ್ಚುವಂತ ನನಗೆ ಒತ್ತಾಯ ಮಾಡಿದ್ರು. ನಾನು ಕೂಗ್ತೇನೆ ಎಂದು ಹೇಳಿದೆ. ನನ್ನ ಹತ್ತಿರ ಗನ್ ಇದೆ, ನಾನು ಹೇಳಿದ ಹಾಗೆ ಕೇಳಿಲ್ಲ ಅಂದರೆ ನಿನ್ನ ಗಂಡನನ್ನ ನಿನ್ನನ್ನು ಬಿಡೋದಿಲ್ಲ, ಮುಗಿಸಿಬಿಡ್ತೇನೆ ಎಂದು ಬೆದರಿಕೆ ಹಾಕಿದ್ರು. ನನ್ನ ಬಲಾತ್ಕಾರ ಮಾಡಲು ಪ್ರಯತ್ನಪಟ್ಟರು. ಆಗ ನಾನು ಎಷ್ಟೇ ಬಿಡಿಸಿಕೊಂಡ್ರೂ ಬಿಡದೆ ಬಿಗಿಯಾಗಿ ನನ್ನ ಕೈಯನ್ನ ಹಿಡಿದುಕೊಂಡ್ರು. ಕೂಗ್ಬೇಡ ಅಂತ ಬೆದರಿಕೆ ಹಾಕಿದ್ರು. ಆಗ ನಾನು ಭಯಪಟ್ಟೆ. ಆಗ ಅವರು ಅವರ ಮೊಬೈಲ್ ತೆಗೆದ್ರು. ಆ ಭಯದಿಂದ ನಾನು ಹೆದರಿ ಅವರು ಹೇಳಿದ ಹಾಗೆ ಕೇಳಿದೆ. ಅವರು ಹೇಳಿದಂತೆ ಅವರ ಜೊತೆ ನಡೆದುಕೊಂಡೆ. ಹೀಗೆ ನನ್ನನ್ನು ಬಲಾತ್ಕಾರ ಮಾಡ್ತಾ ಲೈಂಗಿಕ ದೌರ್ಜನ್ಯ ಮಾಡಿ ಅದನ್ನು ಅವರ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡ್ರು. ನೀನೇನಾದರೂ ಈ ವಿಚಾರವನ್ನ ಬಾಯ್ಬಿಟ್ರೆ ನಿನ್ನ ವಿಡಿಯೋವನ್ನ ಹರಿಬಿಡ್ತೇನೆ. ವಿಡಿಯೋದಲ್ಲಿ ನನ್ನ ಮುಖ ಇಲ್ಲ, ನಿನ್ನದೇ ಮರ್ಯಾದೆ ಹೋಗೋದು ಎಂದು ಹೇಳಿ ನನ್ನನ್ನು ಭಯಪಡಿಸಿದ್ರು. ಈ ವಿಡಿಯೋವನ್ನ ಹೀಗೆ ಇಟ್ಕೊಂಡಿರ್ತೇನೆ. ನಾನು ಕರೆದಾಗಲೆಲ್ಲ ನೀನು ನನ್ನ ಜೊತೆ ಮಲಗಲು ಬರಬೇಕು, ಇಲ್ಲ ಅಂದರೆ ವಿಡಿಯೋ ಬಹಿರಂಗಪಡಿಸ್ತೇನೆ ಎಂದು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ನಿನ್ನ ಗಂಡ ನನ್ನ ಜೊತೆಯಲ್ಲಿ ಇರ್ತಾನೆ, ಅವನನ್ನ ಮುಗಿಸ್ತೇನೆ ಎಂದು ನನ್ನನ್ನ ಬೆದರಿಸಿದ್ರು. ಭಯಪಡಿಸ್ತಾ ಪದೇ ಪದೇ ನನಗೆ ವಿಡಿಯೋ ಕಾಲ್ ಮಾಡ್ತಿದ್ರು. ನಿನ್ನ ದೇಹವನ್ನ ನಗ್ನವಾಗಿ ತೋರಿಸು, ಬಟ್ಟೆ ಬಿಚ್ಚು ಎಂದು ಪದೇ ಪದೇ ಪೀಡಿಸಿ ಮಾನಸಿಕವಾಗಿ ಹಿಂಸೆ ನೀಡಿದ್ದಾರೆ. ದೈಹಿಕವಾಗಿ ಅನೇಕ ಬಾರಿ ನನ್ನನ್ನ ಬಲವಂತವಾಗಿ ಬಲಾತ್ಕಾರ ಮಾಡಿದ್ದಾರೆ. ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರ್ತಾನೆ.
ಆದ್ರಿಂದ ಹಾಸನದ ಎಂಪಿಯಾದ ಪ್ರಜ್ವಲ್ ರೇವಣ್ಣ ತನ್ನ ಅಧಿಕಾರ ದುರುಪಯೋಗಪಡಿಸಿಕೊಂಡು ಕೊಲೆ ಬೆದರಿಕೆ ಹಾಕಿದ್ದಾರೆ. ಭಯಪಡಿಸಿ ಬಲವಂತವಾಗಿ ಬಲಾತ್ಕಾರ ಮಾಡ್ತಾ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ. ಅದನ್ನ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಸಾರ್ವಜನಿಕವಾಗಿ ಬಹಿರಂಗ ಮಾಡಿ ನನ್ನ ಮಾನ ಮರ್ಯಾದೆ ಹಾಳು ಮಾಡ್ತೇನೆ ಎಂದು ಬ್ಲಾಕ್ ಮೇಲ್ ಮಾಡಿ ಹೆದರಿಸಿದ್ದಾರೆ. ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾರೆ. ವಿಡಿಯೋ ಪ್ರಸಾರ ಮಾಡಿ ನನ್ನ ಮರ್ಯಾದೆ ಹಾಳು ಮಾಡಿರುವವರ ಮೇಲೆಯೂ ಕಾನೂನು ಕ್ರಮ ಕೈಗೊಳ್ಳಲು ಕೋರ್ತೇನೆ. ಇಷ್ಟು ದಿನ ಅವರು ಬೆದರಿಕೆ ಹಾಕಿದ್ದಕ್ಕೆ ಭಯದಿಂದ ಹೆದರಿ ನನ್ನ ಮೇಲೆ ಆದ ಲೈಂಗಿಕ ದೌರ್ಜನ್ಯದ ಬಗ್ಗೆ ದೂರು ನೀಡಿರಲಿಲ್ಲ. ಈಗ ಎಸ್ಐಟಿ ರಚನೆಯಾಗಿ ತನಿಖೆ ಆಗ್ತಿರೋದ್ರಿಂದ ನನಗಾಗಿರುವ ದೌರ್ಜನ್ಯಕ್ಕೆ ಈ ದಿನ ಬಂದು ದೂರು ನೀಡ್ತಿದ್ದೇನೆ. ಇದು ಆ ಯುವತಿ ನೀಡಿರುವಂತಹ ದೂರು. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಸುನಿಲ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಈಗ ಈ ಒಂದು ಪ್ರಕರಣ, ಎರಡನೇ ಪ್ರಕರಣ ಏನು ದಾಖಲಾಗಿದೆ, ಅದು ಸಾಕಷ್ಟು ಒಂದು ಉರುಳಾಗುವಂತಹ ಒಂದು ಸಾಧ್ಯತೆಗಳಿವೆ ಪ್ರಜ್ವಲ್ ರೇವಣ್ಣಗೆ ಅಂತೇಳಿ. ಸೊ ಹಾಗಾಗಿ ಪ್ರಜ್ವಲ್ ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು, ಚರ್ಚೆಗಳು ಹೇಳ್ತಾ ಇವೆ. ವಿದೇಶದಲ್ಲೇ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ನೀಡ್ತಾರೆ. ಸುನಿಲ್, ಈಗಾಗಲೇ ಪ್ರಜ್ವಲ್ ವಿರುದ್ಧ ದಾಖಲಾಗಿರುವಂತಹ ಒಂದು ಪ್ರಕರಣಗಳು ಒಂದೊಂದೇ ದಾಖಲಾಗ್ತಾ ಇವೆ, ಸೆಕ್ಷನ್ಗಳು ಕೂಡ ಜಾಸ್ತಿ ಆಗ್ತಾ ಇವೆ. ಸೊ ಹೇಗೆ ಕಾನೂನು ಮೊರೆ ಹೋಗ್ತಾ ಇದ್ದಾರೆ, ವಿದೇಶದಲ್ಲಿ ಇದ್ಕೊಂಡೇ ಇಲ್ಲಿ ಕಾನೂನು ತಜ್ಞರ ಜೊತೆಗೆ ಹೇಗೆ ಪ್ರಜ್ವಲ್ ಮಾತುಕತೆಯನ್ನು ನಡೆಸ್ತಾ ಇರುವಂತದ್ದು, ಜೊತೆಗೆ ಯಾವಾಗ ಬರ್ತಾರೆ ವಿಚಾರಣೆಗೆ, ಯಾವಾಗ ಹಾಜರಾಗ್ತಾರೆ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಸುನಿಲ್. ಖಂಡಿತ ರೆಹಮಾನ್, ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರ ವಿಡಿಯೋ ಪ್ರಕರಣ ದಿನಕ್ಕೊಂದು ಹೊಸ ತಿರುವು ಮತ್ತು ಸ್ವರೂಪವನ್ನು ಕೂಡ ಪಡಿತಾ ಇರೋದು. ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಸಂಕಷ್ಟ ಕೂಡ ದಿನೇ ದಿನ ಜಾಸ್ತಿ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ವಿದೇಶದಲ್ಲಿರುವಂಥ ಪ್ರಜ್ವಲ್ ರೇವಣ್ಣ ಈಗಾಗಲೇ ಕಾನೂನು ಹೋರಾಟಕ್ಕೆ ಮೊರೆ ಹೋಗಿರುವಂಥದ್ದು. ವಿದೇಶದಿಂದಲೇ ಈಗಾಗಲೇ ದೆಹಲಿ ಆಗ್ಬೋದು ಮತ್ತು ಬೆಂಗಳೂರಿನ ಹಿರಿಯ ವಕೀಲರನ್ನು ಕೂಡ ಸಂಪರ್ಕ ಮಾಡಿ ಕಾನೂನು ಹೋರಾಟವನ್ನು ಯಾವ ರೀತಿಯಾಗಿ ಮಾಡಬೇಕು, ಯಾಕೆಂದರೆ ಈ ಒಂದು ಪ್ರಕರಣವನ್ನು ನೋಡ್ತಾ ಇದ್ರೆ ಸಂಕಷ್ಟ ನಿಜವಾಗ್ಲೂ ಕೂಡ ಮತ್ತಷ್ಟು ಹೆಚ್ಚಾಗ್ತಾ ಇದೆ, ತೀವ್ರ ಸ್ವರೂಪವನ್ನು ಪಡಿತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಕಾನೂನು ಹೋರಾಟಕ್ಕೆ ವಿದೇಶದಿಂದಲೇ ಕೂಡ ಮುಂದಾಗಿರುವಂಥದ್ದು. ಕಳೆದ 27ನೇ ತಾರೀಕಿಂದ ಇಲ್ಲಿವರೆಗೂ ಕೂಡ ವಿದೇಶದಲ್ಲಿ ವಾಸ್ತವ್ಯ ಹೂಡಿರುವಂಥ ಪ್ರಜ್ವಲ್ ರೇವಣ್ಣ ಅವರು ಇಲ್ಲಿವರೆಗೂ ಕೂಡ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಬದಲಾಗಿ ವಕೀಲರ ಸಂಪರ್ಕಕ್ಕೆ ಸಿಕ್ಕಿದರೆ ವಕೀಲರ ಜೊತೆ ಕಾನೂನು ಹೋರಾಟಕ್ಕೆ ಯಾವ ರೀತಿಯಾಗಿ ಮುಂದಾಗಬೇಕು ಅಂತೇಳಿ ಒಂದಷ್ಟು ಮಾಹಿತಿಗಳ ಪ್ರಕಾರ ಇದೇ ತಿಂಗಳ 15ನೇ ತಾರೀಕು ವಾಪಸ್ ಆಗ್ತಿರೋ ಮಾಹಿತಿಗಳು ಲಭ್ಯವಾಗಿತ್ತು. ಆದರೆ ಈಗ ಒಂದಷ್ಟು TV9ಗೆ ಬಂದಿರುವಂಥ ಮಾಹಿತಿಗಳ ಪ್ರಕಾರ ಈ ಅಂದರೆ 7 ಅಥವಾ 10ನೇ ತಾರೀಕಿಗೆ ಬರುವಂಥ ಸಾಧ್ಯತೆ ಕೂಡ ಬೆಂಗಳೂರಿಗೆ ದಟ್ಟವಾಗಿರುವುದು. ಯಾಕೆಂದರೆ 2ನೇ ಹಂತದ ಚುನಾವಣೆ ಮುಗಿದ ಕೂಡಲೇ ಅವರು ವಿಚಾರಣೆಗೆ ಹಾಜರಾಗ್ತಿರೋ ಮಾಹಿತಿಗಳು ಲಭ್ಯವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಂಕಷ್ಟವನ್ನು ತಪ್ಪಿಸಿಕೊಳ್ಳಿಕ್ಕೆ, ಸಂಕಷ್ಟದಿಂದ ಪಾರಾಗಲು ವಿದೇಶದಿಂದಲೇ ಕಾನೂನು ಹೋರಾಟಕ್ಕೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಮುಂದಾಗಿರುವಂಥದ್ದು. ನಿನ್ನೆಯೂ ಕೂಡ ದೆಹಲಿಯಲ್ಲಿರುವಂಥ ವಕೀಲರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಯಾವ ರೀತಿಯಾಗಿ ಈ ಒಂದು ಪ್ರಕರಣದಿಂದ ಹೊರಬರಬೇಕು ಅಂತೇಳಿ ಕಾನೂನಾತ್ಮಕವಾಗಿ ಹೋರಾಟ ನಡೆಸಲಿಕ್ಕೆ ಎಲ್ಲ ರೀತಿಯಾದ ಪ್ಲಾನ್ಗಳನ್ನು ಕೂಡ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಿಂದ ಮಾಡಿಕೊಂಡಿರುವಂಥದ್ದು. ಯಾಕೆಂದರೆ ಈ ಒಂದು ಪ್ರಕರಣದಿಂದ ದಿನೇ ದಿನೇ ಹೆಚ್ಚಾಗ್ತಾ ಇದೆ, ತೀವ್ರ ಸ್ವರೂಪವನ್ನು ಕೂಡ ಪಡಿತಾ ಇದೆ. ಯಾವ ಕ್ಷಣದಲ್ಲಾದರೂ ಕೂಡ ಅವರೇನು ದೇಶಕ್ಕೆ ಮರಳಿದ್ರೆ ಅರೆಸ್ಟ್ ಆಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಅವಕಾಶಗಳಾಗಬಾರ್ದು ಅಂತ ಹೇಳಿ ಕಾನೂನು ಹೋರಾಟಕ್ಕೋಸ್ಕರ ವಿದೇಶದಲ್ಲಿ ಕಾನೂನು ತಜ್ಞರ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ದೆಹಲಿ ಮತ್ತು ಬೆಂಗಳೂರಿನಲ್ಲಿರುವಂಥ ಏನು ಹಿರಿಯ ವಕೀಲರ ಜೊತೆ, ಎಕ್ಸ್ಪರ್ಟ್ಸ್ ಜೊತೆ, ನುರಿತ ವಕೀಲರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿ ಈ ಒಂದು ಪ್ರಕರಣದಿಂದ ಹೊರಬರಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಸುನಿಲ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.